ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆನ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕರ್ನಾಟಕ CET ಆಗಿರ್ಬೋದು, ನೀಟ್ ಆಗಿರ್ಬೋದು, ಆರ್ಕಿಟೆಕ್ಚರ್ ಸಂಬಂಧಪಟ್ಟ ಹಾಗೆ ಅಥವಾ HS ಆಗಲಿ BBT ವಿದ್ಯಾರ್ಥಿಗಳು ಒಂದು ನರ್ಸಿಂಗ್ ಇನ್ಕ್ಲೂಡಿಂಗ್ ಹೀಗೆ ಅಪ್ಲಿಕೇಶನ್ ಆಗಬೇಕಾಗುತ್ತೆ. ಭಾಳ ಜನ ಒಂದು ಡೌಟ್ ಕೇಳ್ತಾ ಇದ್ದಾರೆ, ಆನ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ಹಾಕಿದ್ದೇವೆ ಸರ್, ಬಟ್ ಪ್ರಿಂಟ್ ಆಗ್ತಾಯಿಲ್ಲ ಅಂತ. ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಪ್ರಿಂಟ್ ಯಾರಿಗೆ ಆಗೋದಿಲ್ಲ ಅಂತಂದರೆ, ಒಂದು ವೇಳೆ ನೀವು ಕ್ಲಾಸ್ A ಒಳಪಟ್ಟಿದ್ದು ಕನ್ನಡ ಮಾಧ್ಯಮ ಕ್ಲೇಮ್ ಮಾಡಿಕೊಂಡ್ರೆ, ಅಥವಾ ಗ್ರಾಮೀಣ ಕ್ಲೇಮ್ ಮಾಡಿಕೊಂಡ್ರೆ, ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಥವಾ ರಿಲಿಜಿಯಸ್ ಮೈನಾರಿಟಿಯನ್ನು ಕ್ಲೇಮ್ ಮಾಡಿಕೊಂಡ್ರೆ, ಅಂಥ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ವೆರಿಫೈ ಮಾಡಬೇಕಾಗತ್ತೆ. ನಿಮಗೆ ಪ್ರೆಸೆಂಟ್ಲಿ ಬರೀ ವೆರಿಫಿಕೇಷನ್ ಸ್ಲಿಪ್ ಅಂತ ಬರುತ್ತೆ. ನೀವೇನು ಮಾಡಬೇಕು, ಗೌರ್ಮೆಂಟ್ ಅಂದರೆ ಸರ್ಕಾರಿ PU ಕಾಲೇಜ್ ಆಗಿರ್ಬೋದು, ಅಥವಾ ನೀವು ಕಲ್ತಿರುವಂಥ ಕಾಲೇಜಿಗೆ ವಿಸಿಟ್ ಮಾಡಿ ಅಲ್ಲಿ ಡಾಕ್ಯುಮೆಂಟ್ಸ ವೆರಿಫೈ ಮಾಡ್ಕೊಳ್ಬೇಕಾಗತ್ತೆ. ನಂತರ ನೀವು ಪ್ರಿಂಟ್ ಮಾಡ್ಕೊಳ್ಳಿ ಬರುತ್ತೆ. ಅಥವಾ ಒಂದು ವೇಳೆ ನೀವು ಕ್ಲಾಸ್ B, C, D ಈ ರೀತಿ ಆಗಿದ್ದು, ಅಂಥ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಪ್ರೇಟಾಗಿ KEನಲ್ಲಿ ಮಾಡ್ಕೊಳ್ಬೇಕು. ನಂತರ ನೀವು ಅರ್ಜಿಯನ್ನು ಪ್ರಿಂಟ್ ಮಾಡ್ಕೊಳ್ಬೋದು. ಅಲ್ಲಿವರೆಗೂ ನಿಮಗೆ ಪ್ರಿಂಟ್ ಬರೋದಿಲ್ಲ. ಅರ್ಜಿ ಯಾರಿಗೆ ಪ್ರಿಂಟ್ ಆಗುತ್ತೆ ಅಂದರೆ, ಒಂದು ವೇಳೆ ನೀವು ಕ್ಲಾಸ್ A ಆಗಿದ್ದು ಯಾವುದ್ರದ್ದು ಏನು ಕ್ಲೇಮ್ ಮಾಡ್ಕೊಂಡಿಲ್ಲ, ಮಿನಿಮಮ್ 7 ಇಯರ್ ಆಲ್ರೆಡಿ ಸ್ಟಡಿ ಮಾಡಿದ್ದು, ಆಲ್ರೆಡಿ SATS ಮೂಲಕ ವೆರಿಫೈ ಆಗಿದ್ದರೆ ನೀವು ಪ್ರಿಂಟ್ ಮಾಡ್ಕೊಳ್ಬೋದು. ಯಾವುದ್ರದ್ದು ಕನ್ನಡ ರೂರಲ್ ಆಗಿರ್ಬೋದು, ಅಥವಾ ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಯಾವುದೇ ರೀತಿ ಅದರ ಕ್ಲೇಮ್ ಮಾಡ್ಕೊಂಡಿರಲ್ಲ. ಅಂಥ ವಿದ್ಯಾರ್ಥಿಗಳು ಡೈರೆಕ್ಟ್ಲಿ ಪ್ರಿಂಟ್ ಆಗುತ್ತೆ. ಓಕೆ. ಮತ್ತು ಆಮೇಲೆ ಭಾಳ ಜನ ಮತ್ತೆ ಕೇಳ್ತಾ ಇದ್ದೀರಾ, ಮತ್ತೇನು ಡಾಕ್ಯುಮೆಂಟ್ಸ್ ಬೇಕಂತ. ನೋಡಿ, ಆನ್ಲೈನ್ ಅಪ್ಲೈ ಮಾಡೋದಕ್ಕಾಗಿ ಅಪ್ಲೋಡಿಂಗ್ ಅಂತ ವಿಷಯ ಬಂದಾಗ ಓನ್ಲಿ ಫೋಟೋ ಮತ್ತು ಸಿಗ್ನೇಚರ್ ಮಾತ್ರ ಅಪ್ಲೋಡ್ ಮಾಡಬೇಕು. ಓಕೆ. ಬಟ್ ವೆರಿಫೈ ಅಂದರೆ ಡಾಕ್ಯುಮೆಂಟ್ಸಿಗೆ ಬರೀಲಿ ವೆರಿಫಿಕೇಷನ್ ಆಗುತ್ತೆ. ಅಂದರೆ ಆನ್ಲೈನ್ ಹೆಂಗಂದರೆ ನೀವು 370G ಆಗಿರ್ಬೋದು, ಕಾಸ್ಟ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ಆಮೇಲೆ ಪರಿಶೀಲನಾ ಪ್ರಮಾಣ ಪತ್ರ ಆಗಿರ್ಬೋದು, ಇವೆಲ್ಲ RD ನಂಬರ್ ಮೂಲಕ ವೆರಿಫೈ ಆಟೋಮೆಟಿಕ್ಲಿ ಆಗುತ್ತೆ. ಓಕೆ. ಉಳಿದೆಲ್ಲ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ಯಾವುದೇ ಡಾಕ್ಯುಮೆಂಟ್ಸ್ ಆಗಲಿ, ಓಕೆ, ಯಾವುದು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಓನ್ಲಿ ಫೋಟೋ ಮತ್ತು ಸಿಗ್ನೇಚರ್ ಮಾತ್ರ ಅಪ್ಲೋಡ್ ಮಾಡಬೇಕು. ಸ್ಟಡಿ ಸರ್ಟಿಫಿಕೇಟ್ ಆಗಲಿ, ಕನ್ನಡ ಮಾಧ್ಯಮ ಆಗಲಿ, ರೂರಲ್ ಆಗಲಿ, ಇವೆಲ್ಲ ಏನಪ್ಪ ಅಂದ್ರೆ ಅಡ್ಮಿಷನ್ ಟೈಮಲ್ಲಿ ಬೇಕಾಗುತ್ತೆ. ಬಟ್ ಕನ್ನಡ ರೂರಲ್ ಆಗಿರ್ಬೋದು ಎಲ್ಲ ನಿಮಗೆ ಕಾಲೇಜ್ನಲ್ಲಿ ಹೋಗಿ ವೆರಿಫೈ ಮಾಡೋ ಸಂದರ್ಭದಲ್ಲಿ ಬೇಕಾಗುವಂಥದ್ದು. ಬಟ್ ಈಗ ಆನ್ಲೈನ್ ಅಪ್ಲಿಕೇಶನ್ ಆಗೋದ್ರಲ್ಲಿ ಯಾವುದೇ ರೀತಿ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಸ್ಟಡಿ ಸರ್ಟಿಫಿಕೇಟ್ನು ಈಗ ಯಾವುದೇ ರೀತಿ ಅಪ್ಲೋಡಿಂಗ್ ಅಂತೂ ಒಟ್ಟಾಗಿರುವುದಿಲ್ಲ, ಅಡ್ಮಿಷನ್ ಟೈಮಲ್ಲೇ ಬೇಕಾಗುತ್ತೆ. ಓಕೆ. ಅಥವಾ ನೀವು ಪ್ರೆಸೆಂಟ್ಲಿ ನಿಮಗೆ ವೆರಿಫೈ ಆಗಿದ್ದಿಲ್ಲ, ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಆಗ್ತಾಯಿಲ್ಲ ಅಂದರೆ ನೀವು ಸರ್ಕಾರಿ ಕಾಲೇಜ್ ಅಥವಾ ನೀವು ಕಲ್ತಿರುವಂಥ ಪ್ರೆಸೆಂಟ್ ಕಲಿತಿರುವಂಥ ಕಾಲೇಜ್ಗೆ ವಿಸಿಟ್ ಮಾಡೋದನ್ನು ವೆರಿಫೈ ಮಾಡಿಕೊಂಡು ನಂತರ ಅರ್ಜಿನ ಪ್ರಿಂಟ್ ತೆಗೆದುಕೊಳ್ಬೋದು. ಓಕೆ. ಇದರದ್ದು ಅಪ್ಡೇಟ್ ನೀಡ್ತಾ ಇರ್ತೀನಿ. ಮತ್ತು ಆಮೇಲೆ ಏನೂ ನೆನ್ಪಿಟ್ಕೊಳ್ಳಿ, ಆಧಾರ್ ಕಾರ್ಡ್ನಲ್ಲಿ ಹೆಸರು ಮಿಸ್ ಮ್ಯಾಚ್ ಆಗ್ತದೆ, ದಯವಿಟ್ಟು ಅದನ್ನು ಸರಿಪಡಿಸ್ಕೊಳ್ಳಿ. ಓಕೆ. ಇದರದ್ದು ಅಪ್ಡೇಟ್ ನೀಡ್ತಾ ಇರ್ತೀನಿ. ಮತ್ತು ಮುಂದೆ ಬಿಡೋದಿಲ್ಲ. ಚಲೋ, ಟೇಕ್ ಕೇರ್, ಬಾಯ್.